ಎಲ್ಲರಿಗೂ ನಮಸ್ಕಾರ. ನಿನ್ನೆಯ ವಿಡಿಯೋದಲ್ಲಿ ನಾವು 17ನೇ ಸೂತ್ರವನ್ನು ನೋಡಿದ್ವಿ. ಇವತ್ತು ನಾವು 18ನೇ ಸೂತ್ರವನ್ನು ನೋಡ್ತಾ ಇದ್ದೀವಿ. 17ನೇ ಸೂತ್ರದಲ್ಲಿ ಸಮಾಧಿಯ ಬಗ್ಗೆ ಹೇಳಿದರು. ಅದಕ್ಕಿಂತ ಹಿಂದ್ಗಡೆ ವಿಡಿಯೋದೊಳಗೆ ನಾವೇನು ನೋಡಿದ್ವಿ? ಸಮಾಧಿ ಅಂದ್ರೆ ಏನು? ಸಮಾಧಿ ಅಂತಂದ್ರೆ ಇಕ್ವೆನಿಮಸ್, ಸಮಸ್ಥಿತಿ. ನಿಮ್ಮಲ್ಲಿ ಬಹಳ ಪಾಸಿಟಿವ್ ಆಗಿದ್ವು ಅಂತಂದ್ರೆ, ನೆಗೆಟಿವ್ ಆಗಿದ್ವು ಅಂತಂದ್ರೆ ಅವೆರಡೂ ಸೇರಿಸಿ ನಿಮ್ಮಲ್ಲಿ ಒಂದು ಸಮಾಧಿ ಬರ್ತದೆ. ಅಂದ್ರೆ ಸಮಸ್ಥಿತಿ, ಸ್ಥಿತ ಪ್ರಜ್ಞಾ, ಹೌದಾ? ಇವೆಲ್ಲವಕ್ಕೂ ಸಮಾಧಿ ಅಂತಾರೆ. ಅಂದ್ರೆ ನೀವು ಯಾವುದದು ಚಿತ್ತ ವೃತ್ತಿ ನಿರೋಧ, ಇದು ಫಸ್ಟ್ ಸ್ಟೇಟ್ಮೆಂಟ್ ಅದ. ನಮ್ಮ ಎಲ್ಲಾ ಪ್ರಾಕ್ಟೀಸ್ಗಳನ್ನು ಮಾಡಿ ಅಭ್ಯಾಸ ಮತ್ತು ವೈರಾಗ್ಯವನ್ನು ಸರಿಯಾಗಿ ಮಾಡಿಕೊಂಡು ನಮ್ಮ ಚಿತ್ತದಲ್ಲಿ ಆಗ್ತಕ್ಕಂಥ ವೃತ್ತಿಗಳನ್ನು ನಿಲ್ಲಿಸಿ ಬಿಡೋಣ. ಓಕೆ, ನಿಲ್ಲಿಸಿದ್ರಿ? ಆ ನಿಲ್ಲಿಸಿದಕ್ಕೆ ಏನಂತಾರೆ? ದೃಷ್ಟಾಸ್ವರೂಪ ಅಂತಾರೆ. ಆ ದೃಷ್ಟಾಸ್ವರೂಪದಲ್ಲಿ ಸ್ಥಿತ ಆದ್ರಿ ಅಂದ್ರೆ ಅದಕ್ಕೆ ಸಮಾಧಿ ಅಂತಾರೆ. ಹಾಗಾದ್ರೆ ಸಮಾಧಿಯನ್ನ ಹೆಂಗ್ ಆಚರಣೆ ಮಾಡಬೇಕು, ಹೆಂಗ ನಾವು ತರಿಸ್ಕೋಬೇಕು ಅನ್ನೋದಕ್ಕೆ ಎರಡು ದಾರಿಗಳು, ಸಮಾಧಿಯಲ್ಲಿ ಎರಡು ದಾರಿಗಳು ಅಂತ ಹೇಳಿದ್ವಿ. ಒಂದು ಸಂಪ್ರಜ್ಞಾತಃ. ಸಂಪ್ರಜ್ಞಾತಃ ಅಂದ್ರೆ ವಿತ್ ಕಾನ್ಶಿಯಸ್ನೆಸ್, ಜಾಗೃತ ಸ್ಥಿತಿಯಲ್ಲಿ ಇದ್ದುಕೊಂಡು. ಜಾಗೃತ ಸ್ಥಿತಿಯಲ್ಲಿ ಇದ್ದುಕೊಂಡು ನೀವು ಸಮಾಧಿನ ಹೆಂಗ್ ಅಚೀವ್ ಮಾಡ್ಬೋದು? ಲಾಜಿಕಲಿ, ವಿತರ್ಕ, ಲಾಜಿಕಲಿ. ನೆಕ್ಸ್ಟ್ ವಿಚಾರ, ಕರೆಕ್ಟಾಗಿ ವಿಚಾರಗಳನ್ನು ಮಾಡಿ. ನೆಕ್ಸ್ಟ್ ಆನಂದ, ಏನಾದರೂ ಒಂದು ಇಂದ್ರಿಯಗಳಿಂದ ಯಾವ್ದಾರು ತಗೊಂಡು, ಅಥವಾ ಪರಮಾನಂದ ಅಥವಾ ಆನಂದ, ಇಂದ್ರಿಯಗಳಿಂದ ಏನೋ ಒಂದು ಪಡ್ಕೊಂಡು ಆನಂದದಲ್ಲಿ ಲೀನ ಆಗೋದು. ಅಥವಾ ನೆಕ್ಸ್ಟ್ ಅಸ್ಮಿತ, ಅಥವಾ ನಾನು ಇದ್ದೇನೆ, ಬರೀ ಇದ್ದೇನೆ ಅರಿವು ಮಾತ್ರ, ಅರಿವನ್ನ ಮಾತ್ರ ನೋಡ್ತಾ 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 ಸಮಾಧಿಯೊಳಗೆ ಹೋಗ್ಬೋದು. ಈ 4 ಸಮಾಧಿಗಳು ಸಂಪ್ರಜ್ಞಾತ್ ಅಂದ್ರ ಅವು ಎಲ್ಲವೂ ಕೂಡ ಕಾನ್ಶಿಯಸ್ಲಿ, ಜಾಗೃತರಾಗಿ ಮಾಡ್ತಕ್ಕಂಥದ್ದು. ಬಟ್ ಈಗ 18ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರ ಅಸಂಪ್ರಜ್ಞಾತ್. ಅವ್ರು ಬರ್ದಿಲ್ಲ ಇಲ್ಲಿ, ಬಟ್ ಅದು ಅನ್ಯಯ ಅಂತ ಬರ್ದಾರ ನೋಡ್ರಿ. ಇಲ್ಲಿ ಲಾಸ್ಟಿಗೆ ಏನ್ ಬರ್ದಾರ? ಅನ್ಯಯ. ಅನ್ಯಯ ಅಂತಂದ್ರೆ ಅದನ್ನು ಬಿಟ್ಟು ಅಂತ ಅರ್ಥ ಅದು. ಈಗ ಅದನ್ನೊಂದ್ಸತಿ ನೋಡ್ಬಿಡೋಣ. ಓಕೆ, ಅವರು ಇಲ್ಲಿ ಹೇಳಿದಾರೆ ಏನಂತ? ವಿತರ್ಕ ವಿಚಾರ ಆನಂದ ಅಸ್ಮಿತ ರೂಪಾನುಗಮಾತ್ ಸಂಪ್ರಜ್ಞಾತ್ ಅಂತ ಹೇಳಿದಾರ. ಹೌದಾ? ಅವೆಲ್ಲವೂ ಏನಂತಂದ್ರೆ ಸಂಪ್ರಜ್ಞಾತ್ ಅಂದ್ರೆ ಕಾನ್ಶಿಯಸ್ಲಿ. ವಿರಾಮ ಪ್ರತ್ಯಯ ಅಭ್ಯಾಸ ಪೂರ್ವ ಸಂಸ್ಕಾರ ಶೇಷ ಅನ್ಯಯ. ಅಂದ್ರೆ ವಿರಾಮ ಪ್ರತ್ಯಯ ಅಭ್ಯಾಸ ಪೂರ್ವ ಸಂಸ್ಕಾರ ಶೇಷ ಏನೈತಲ್ಲ, ಇದು ಬೇರೆಯದು. ಬೇರೆಯದಂದ್ರೆ ಯಾವ್ದ್ರಿ? ಅದು ಸಂಪ್ರಜ್ಞಾತ ಐತಂದ್ರೆ ಇದು ಅಸಂಪ್ರಜ್ಞಾತ ಅಂದ್ರ ಸಬ್ ಕಾನ್ಶಿಯಸ್ಲಿ. ಈಗ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ. ಹೇಳ್ದ? ಸ್ವಲ್ಪ ಬೇಸ್ ಹೇಳಿದೆ. ಓಕೆ, ರೈಟ್, ಕಮ್ಮಿ. ಮನಸ್ಸು ಯೋಚನೆಗಳನ್ನು ಮಾಡ್ತಾ ಇದೆ. ಯೋಚನೆಗಳನ್ನು ಮಾಡುವ ವಿಧಗಳು ಲಾಜಿಕ್ ಆಗಿದ್ವು ಅಂತಂದ್ರ, ಲಾಜಿಕಲಿ ಎಲ್ಲವನ್ನು ಥಿಂಕ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ನಿಮ್ಮ ಮನಸ್ಸು ನಿಂತಿತ್ತು ಅಂದ್ರೆ ಅದು ಆ ಕಡೆಗೆ, ವಿಚಾರ ಮಾಡಿ ನಿಂತಿತ್ತು ಅಂದ್ರೆ ಆ ಕಡೆಗೆ, ಆನಂದದಿಂದ ನಿಂತಿತ್ತು ಅಂದ್ರೆ ಆ ಕಡೆಗೆ, ಅಸ್ಮಿತಾದಿಂದ ನಿಂತಿತ್ತು ಅಂದ್ರೆ ಆ ಕಡೆಗೆ. ಬಟ್ ಇವುಗಳನ್ನ ಬಿಟ್ಟು ನಿಮ್ಮ ಮನಸ್ಸು ನಿಂತಿದೆ ವಿರಾಮ ಪ್ರತ್ಯಯ ಅಭ್ಯಾಸ ಅಂದ್ರ ಅಭ್ಯಾಸ ಮಾಡ್ತಾ 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 ಸಬ್ ಕಾನ್ಶಿಯಸ್ಲಿಗೆ ಲೆವೆಲ್ಗೆ ಅದು ಹೋಗಿ ನಿಂತು ಬಿಟ್ಟೈತೆ. ಅದು ಮೈಂಡ್ ಪೂರ ಮನಸ್ಸು ನಿಂತು ಬಿಟ್ಟದ. ಬಟ್ ಹೆಂಗ್ ನಿಂತದ, ಎದಕ್ ನಿಂತದ ಅಂತಂದ್ರೆ ಅದು ಗೊತ್ತಿಲ್ಲ. ಅದಕ್ಕೆ ಕೆಲವು ಆತರ್ಗಳು ಹೇಳ್ತಾರ, ನಿಮ್ಮ ಹಳೆಯ ಅಭ್ಯಾಸಗಳನ್ನು ಮಾಡಿ ಮಾಡಿ ಮಾಡಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ಬ ಮನುಷ್ಯ ಅದನ್ನ ಮೆಡಿಟೇಷನ್ ಮಾಡಿ 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 ಈಗ ಅವನ ಮನಸ್ಸು ನಿಂತು ಬಿಟ್ಟದ. ಅದೇನದು? ವಿರಾಮ ಪ್ರತ್ಯಯ ಅಭ್ಯಾಸ ಅಂದ್ರೆ ಅಭ್ಯಾಸ ಮಾಡಿ ಮಾಡಿ ಫುಲ್ ಸ್ಟಾಪ್ ಬಂದದ ಅವನಿಗೆ. ವಿರಾಮ ಪ್ರತ್ಯಯ, ವಿರಾಮ ಬಂದದ. ಹೆಂಗ್ ಬಂದದ? ಅಭ್ಯಾಸ ಮಾಡಿ 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 ಅವನಲ್ಲಿ ಸ್ಟಾಗ್ನೆಂಟ್, ಸ್ಟಿಲ್ನೆಸ್ ಬಂದದ. ಮತ್ತೆ ಇನ್ನೊಂದೇನಂದ್ರೆ ಪೂರ್ವ ಸಂಸ್ಕಾರ ಶೇಷ. ಅಥವಾ ಈ ಅಭ್ಯಾಸ ಮಾಡಿ ಮಾಡಿ ಹೆಂಗ್ ಬಂತು ಅಂದ್ರೆ ಹಳೆ ಯಾವುದೋ ಕೆಲವು ಸಂಸ್ಕಾರಗಳದವ. ಕೆಲವ್ರು ಅಂತಿರ್ತಾರೆ ನೋಡ್ರಿ, ಬಟ್ ಅದನ್ನ ಈಗ ಡಿಸ್ಕಸ್ ಮಾಡೋದು ಬೇಡ. ಹಳೆ ಜನ್ಮದ್ದು ಫಲ ಐತ್ರಿ, ಹಂಗಾಗಿ ಅವ್ರಿಗೆಲ್ಲ ಯೋಗ ಧ್ಯಾನ ಹತ್ತಾಕತ್ತದ. ನನಗೆ ಭಾಳ ಮಂದಿ ಹೇಳ್ತಿರ್ತಾರ, ರಾಜಶೇಖರ್ ಸರ್ ಇನ್ನೂ ಸಣ್ಣ ವಯಸ್ಸಿಗೆ ನೀವೆಲ್ಲ ತಿಳಿಯಕತ್ತೇವ ಅಂದ್ರೆ ಅವ್ರದ್ದು ಪೂರ್ವ ಜನ್ಮದ ಸಂಸ್ಕಾರ ರೀ. ಅದು ಪೂರ್ವ ಜನ್ಮದ ಅವೆಲ್ಲ ಇಟ್ಟಿರ್ತಾರ ಅವ್ರು ಒಳಗಡೆ, ಅವು ಈಗ ಹೊರಗೆ ಬರಾಕತ್ತೇವ ಅಂತ ಹೇಳ್ತಾರೆ. ಬಟ್ ನೀವು ನನ್ನ ಬಂದು ಕೇಳಿದ್ರೆ, ಸರ್ ಇವೆಲ್ಲ ಹೆಂಗ್ ಬಂದ್ರಿ ಅಂತ ನೀವು ನನ್ನ ಕೇಳಿದ್ರೆ ನಾ ಏನು ಹೇಳ್ತೀನಿ? ಅಭ್ಯಾಸ ಪ್ರತ್ಯಯ, ವಿರಾಮ ಅಭ್ಯಾಸ ಪ್ರತ್ಯಯ ಅಂತ ಹೇಳ್ತೀನಿ. ಅಂದ್ರೆ ನಾನು ಅಭ್ಯಾಸ ಮಾಡಿ 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 ನನಗೆ ಬಂದವ. ನನಗೆ ಯಾವುದೇ ರೀತಿಯ ಪೂರ್ವ ಜನ್ಮದ್ದು, ಹಿಂದಿನ ಜನ್ಮದವೇ ನೀವು ಸಾವಿರಾರು ವರ್ಷ ತಪಸ್ ಮಾಡಿರಿ, ಈ ಜನ್ಮದೊಳಗೆ ನಿಮ್ಗೆ ಇವೆಲ್ಲ ತಿಳಿಯಾಕತ್ತೇವ್ರಿ ಅಂತ ಹೇಳ್ತಾರೆ. ಅವೆಲ್ಲ ಎಸ್ಕೇಪಿಸಮ್ ಮಾತುಗಳು. ನನಗೆ ಇದೇ ಜನ್ಮದೊಳಗಡೆ ನನಗೆ ನೆನಪದವ. ಚಿಕ್ಕವನಿದ್ದಾಗ
ಹೆಂಗ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಬಂದೀನಿ, ಯಾವ ರೀತಿ ಗುಣ ಪ್ರೀತಿ ಅವುಗಳನ್ನೆಲ್ಲವನ್ನು ಕಳ್ಕೊಂತ ಬಂದಿದ್ದೀನಿ. ನಮ್ಮ ಮನೆಯೊಳಗೆ ನೀವು ಕೇಳಿದ್ರೆ ಹೇಳ್ತಾರೆ, ನಮ್ಮ ತಂಗಿ ನಮ್ಮಪ್ಪ ನನಗ ಅನ್ಯಾಯ ತಂಟಿ ಅಂತ ಹೇಳ್ತಿದ್ರು, ಹೊಟ್ಟೆ ಕಿಚ್ಚಿನವ ಅಂತ ಹೇಳ್ತಿದ್ರು. ಆಮೇಲೆ ಏನದು ಏನೇನು ಹೇಳ್ತಿದ್ರಲ್ಲ ಕೆಟ್ಟ ಗುಣಗಳು ನನಗೆ, ಅಂದ್ರೆ ಅದು ನಮ್ಮ ಫ್ರೆಂಡ್ಸ್ ಗಿನ್ಸ್ ಎಲ್ಲ ಅವಾಗ ಹೇಳ್ತಿದ್ರು. ಹೈಸ್ಕೂಲ್ ಒಳಗಿದ್ದಾಗ ಅಥವಾ ಮಿಡ್ಲ್ ಸ್ಕೂಲ್ ಒಳಗಿದ್ದಾಗ ಬೈತು, ಸಿಟ್ಟಿನವ ಇವ ಅಂತ ಹೇಳ್ತಿದ್ರು, ಭಾಳ ಸಿಟ್ಟೈತಿ ಇವನಿಗೆ ಅಂತ ಹೇಳ್ತಿದ್ರು. ಈ ರೀತಿ ಎಲ್ಲ ಇದ್ವು ಅವು. ಬಟ್ ನಾವು ಪೂರ್ವ ಜನ್ಮ ಆಗಿದ್ರೆ ಹುಟ್ತಾ ಹಂಗೆ ಬರ್ಬೇಕಿತ್ತಲ್ಲ. ಬಟ್ ನಾವೇನು ಮಾಡಿದ್ವಿ, ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನಿಜವಾದ ಜೀವನವನ್ನು ಅರ್ಥ ಮಾಡಿಕೊಂಡು, ರಿಲೇಷನ್ಸ್ ಅಂದ್ರೇನು, ಫ್ರೆಂಡ್ಸ್ ಅಂದ್ರೇನು, ಜೀವನ ಅಂದ್ರೇನು, ನೀಡ್ಸ್ ಅಂದ್ರೇನು, ಹೌದಾ, ಏನು ಬೇಕು ಏನು ಬೇಡ, ಸರಿಯಾದ ಆರೋಗ್ಯ ಅಂದ್ರೇನು, ಆಸೆಗಳಂದ್ರೇನು, ಆಸೆಗಳು ಎಲ್ಲಿಂದ ಹುಟ್ಟುತ್ತಾವ, ಧ್ಯಾನ ಅಂದ್ರೇನು, ಮಾಡಿ ಪ್ರಾಕ್ಟೀಸ್ ಮಾಡಿ ಏನಿಗೆ ಬಂದದ, ವಿರಾಮ ಪ್ರತ್ಯಯ ಅಂದ್ರೆ ನಿಂತು ಬಿಟ್ಟದ ಮನಸ್ಸು. ಹಾಗ ಲಾಜಿಕಲಿ ನಿಂತದನೇ ಇಲ್ಲ, ವಿಚಾರದಿಂದ ನಿಂತದನೇ ಇಲ್ಲ, ತರ್ಕದಿಂದ ನಿಂತದನೇ ಇಲ್ಲ, ಕುತರ್ಕ ಅವು ಯಾವ ನಿಂತವನು ಇಲ್ಲ, ಅಸ್ಮಿತನಿಂದ ನಿಂತದನೇ ಇಲ್ಲ. ಹೆಂಗ್ ನಿಂತದ, ಅಭ್ಯಾಸ 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 ಅಭ್ಯಾಸ. ಅದು ಕೆಲವರಿಗೆ ಆಗ್ತಾವ, ಅದಕ್ಕೆ ಅನ್ಯಾಯ ಅಂತಂದ್ರೆ ಅವರು. ನೆಕ್ಸ್ಟ್ ಇನ್ನೊಂದೇನ, ಪೂರ್ವ ಸಂಸ್ಕಾರ ಶೇಷ. ಇಲ್ಲಿ ಪೂರ್ವ ಅಂದ್ರೆ ಪೂರ್ವ ಜನ್ಮ ಸಂಸ್ಕಾರ ಶೇಷ ಅಂದಿಲ್ಲ, ನೆನ್ಪಿಟ್ಕೊಡ್ರಿ. ಭಾಳ ಜನ ಇಂಟರ್ಪ್ರಿಟೇಷನ್ ಮಾಡ್ತಾರ್ರಿ. ನೀವು ನೆಟ್ ಒಳಗೆ ಹೋಗ್ರಿ, 1ನೇ ಅಧ್ಯಾಯ 18ನೇ ಚಾಪ್ಟರ್ ಅಂತ ಹಾಕಿದ ತಕ್ಷಣ ಅವ್ರು ಹೇಳ್ಬಿಡ್ತಾರೆ ಏನಂತ, ಪೂರ್ವ ಜನ್ಮದಲ್ಲಿ ಇರ್ತಕ್ಕಂಥ ಸಂಸ್ಕಾರವನ್ನು ನೆನೆಸಿಕೊಂಡು ಈ ಜನ್ಮದಲ್ಲಿ ಸಮಾಧಿಯನ್ನು ಪಡೆಯುವುದಕ್ಕೂ ಅಂತ ಹೇಳ್ತಾರೆ. ತಪ್ಪು. ಪತಂಜಲಿ ಅವರು ಬರ್ದಿಲ್ಲ ಅದನ್ನು. ಯಾಕ, ಪತಂಜಲಿ ಅವರಿಗೆ ಜನ್ಮ ಅಂತಕ್ಕಂಥ ವರ್ಡ್ ನೆನಪಿರಂಗಿಲ್ಲನು? ಬರಿಬೋದಿತ್ತು ಅವರು, ಪೂರ್ವ ಜನ್ಮ ಸಂಸ್ಕಾರ ಶೇಷ ಅಂದ್ಬಿಟ್ರೆ ಮುಗಿದೋಗಿತ್ತು, ಎಲ್ಲರ ಡೌಟ್ ಕ್ಲಿಯರ್ ಆಕಿತ್ತು. ಇಲ್ಲ, ಬರ್ದಿಲ್ಲ. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶ್ಲೋಕಗಳನ್ನು ಹೋದ್ರಿ ನೀವು, ಅಲ್ಲಿನೂ ಬರ್ದಿಲ್ಲ ಪೂರ್ವ ಜನ್ಮ, ಪಾಸ್ಟ್ ಜನ್ಮ, ಆ ಜನ್ಮ ಈ ಜನ್ಮ. ಅಲ್ಲಿ ಹಿಂಗ್ ಬರ್ದರು, ಎಷ್ಟೋ ಜನ್ಮಗಳು ಅಂತ ಬರೀತಾರೆ. ಹಿಂದಿನ ಎಷ್ಟೋ ಜನ್ಮಗಳು, ಅವು ಬೇರೆ, ಅವು ಮೀನಿಂಗ್ಸ್ ಬೇರೆ ಇರ್ತಾವೆ. ಚಂದ ಮಾಡ್ಬೇಕು. ಅಥವಾ ಹೆಂಗೆ ಯಥಾರ್ಥ ಇರ್ತಾವ ಹಂಗೆ ಹೇಳು. 3-4 ಬುಕ್ಸ್ ಇಟ್ಕೊಂಡು ಕುಂತಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಕುಂತಿದ್ದೀನಿ. 3-4 ಬುಕ್ಸ್ಗಳನ್ನ ರೆಫರ್ ಮಾಡ್ತೀನಿ. ಅವೆಲ್ಲ ಆದ್ಮೇಲೆ ಒಂದ್ಸತಿ ಕುಂತ್ಕೊಂಡು ಯೋಚನೆ ಮಾಡಿದ್ಮೇಲೆ ಬರ್ತದೆ. ಅವರೆಲ್ಲ ಹೇಳಕತ್ತಾರೆ ಪೂರ್ವಜನ್ಮ ಅಂತ, ಪೂರ್ವಜನ್ಮ ಸಂಸ್ಕಾರ ಅಂತ. ಐ ಆಮ್ ನಾಟ್ ಅಕ್ಸೆಪ್ಟಿಂಗ್ ದಟ್ ಪೂರ್ವಜನ್ಮ ಸಂಸ್ಕಾರ, ಬಿಕಾಸ್ ನನ್ನ ಐತಿ ಪೂರ್ವ ಸಂಸ್ಕಾರ ಶೇಷ ಅಂತ ಅನ್ನೋಣ. ಬೇಕಾದ್ರೆ ಏನೋ ಸಣ್ಣ ಹುಡುಗಿದ್ದಾಗ ಕುಂತು ಅಭ್ಯಾಸ ಮಾಡಿದ ಒಂದು ಏನೋ ಒಂದು ಥಾಟ್ ಅದ, ಅದನ್ನ ತಗೊಂಡ್ ಬಂದು ಈಗ ಬಂದಿದ್ದೀನಿ. ಈಗೂ ಕೂಡ ಮನಸ್ಸು ಕುಂದ್ರಾಕತ್ತದ, ಕರೆಕ್ಟಾಗಿ ನಿಂದಿರ್ತದ. ಅರ್ಧದ ಅದು. ಓಕೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದ್ ಏನ್ ಹೇಳ್ಬೇಕಂತ, ಇದರಿಂದ ನಾನು ಅಸಂಪ್ರಜ್ಞಾತ ಇದು ಸಮಾಧಿಯ ಬಗ್ಗೆ ಇನ್ನೊಂದು 2-3 ಲೈನ್ ಬೇರೆ ಹೇಳ್ತೀನಿ, ಬೇರೆ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ತೀನಿ. ಇದು ಎಂತ ಪ್ರಜ್ಞೆ ಅಂತಂದ್ರೆ, ಇದು ಎಂತ ಸಮಾಧಿ ಅಂತಂದ್ರ, ಲಾಜಿಕ್ ಬೇಕಾಗಿಲ್ಲ, ವಿಚಾರಗಳು ಬೇಕಾಗಿಲ್ಲ, ಮತ್ತೆ ನೆಕ್ಸ್ಟ್ ಆನಂದ, ಯಾವುದಾದ್ರೂ ಸೆನ್ಸ್ಗಳಿಂದ ಸಿಗ್ತಕ್ಕಂಥ ಆನಂದ ಬೇಕಾಗಿಲ್ಲ, ಇಂದ್ರಿಯಗಳು ಬೇಕಾಗಿಲ್ಲ, ಅಸ್ಮಿತಾ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಏನೋ ಒಂಥರ ಅದೊಂಥರ ಮತ್ತೆ ಬಂದು ನೋಡು, ಪೂರ್ವ ಸಂಸ್ಕಾರ ಶೇಷ, ಎಲ್ಲೋ ಪ್ರಾಕ್ಟೀಸ್ ಮಾಡಿ ಏನೋ ಆಗಿ ಕರೆಕ್ಟಾಗಿ ನಿಂತ್ಬಿಟ್ರು. ಅಂದ್ರೆ ಇಲ್ಲಿ ಪತಂಜಲಿಯವರು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ನಿನ್ನ ಮನಸ್ಸನ್ನ ನಿಲ್ಲಿಸಬೇಕಾದ್ರೆ ಕೇವಲ ಸಂಪ್ರಜ್ಞಾತ ಅಂದ್ರೆ ಕೇವಲ ಕಾನ್ಶಿಯಸ್ಲಿಂದನ ಹೋಗ್ಬೇಕಂತ ತಿಳ್ಕೊಳಕ್ ಹೋಗ್ಬೇಡ. ಅದು ನಿಂದ್ರದಿದ್ರೆ ನಿಲ್ತದ, ಅದು ನಿಂದ್ರದಿತ್ತಂದ್ರೆ ನಿಲ್ಲುತ್ತದ, ಚಿಂತೆ ಮಾಡಕ್ ಹೋಗ್ಬೇಡ. ಅದು ನಾನು ವಿಚಾರಣೆ ಮಾಡೋಕೆ, ಸರ್ ನನಗೆ ನೀವು ಹೇಳ್ದು ಯಾವುದು ತಿಳಿಯವಲ್ತ್ರಿ, ಮತ್ತೆ ನಾ ಏನ್ ಮಾಡ್ರಿ? ಅದಕ್ಕೆ ಅವ್ರು ಹೇಳ್ತಾರ, ಅಸಂಪ್ರಜ್ಞಾತ ಸಮಾಧಿನೂ ಐತಪ್ಪ, ಅಸಂಪ್ರಜ್ಞಾತ ಸಮಾಧಿ ಕೂಡ ಇದೆ. ಅದಕ್ಕೆ ನೀ ಏನು ಮಾಡಕ್ ಹೋಗ್ಬೇಡ, ಸುಮ್ ಕಣ್ಣು ಮುಚ್ಕೋ, ಉಸಿರು ನೋಡ್ಕೊಂತ ಕೂತ್ಕೋ, ಉಸಿರಾಟ. ಏನ್ ಲಾಜಿಕ್ ಐತೇನೋ ಇಲ್ಲ, ಥಿಂಕ್ ಮಾಡಕತ್ತೇನೆ ಇಲ್ಲ, ನಾನು ಅದೀನಿ ಅಂತ ತಿಳ್ಕೊಂತೇನೋ ಇಲ್ಲ, ನಾನು ಅದೀನಿ, ಆನಂದ ಪರಮಾನಂದ ಏನೇನು ಇಲ್ಲ. ಸುಮ್ ಕಣ್ಣು ಮುಚ್ಕೋ, ಉಸಿರಾಟ ನೋಡ್ಕೋತ ಕೂತ್ಕೋ, ಒಳಗೆ ಹೋಗಿಬಿಡ್ತಿದ್ದಿ, ಸಬ್ಕಾನ್ಷಿಯಸ್ ಲೆವೆಲ್ಗೆ ಹೋಗ್ತಿದ್ದಿ, ಸಬ್ಕಾನ್ಷಿಯಸ್ ಲೆವೆಲ್ಗೆ ಹೋಗಿದ್ರೆ ನಿಂತು ಬಿಡ್ತಿದ್ದಿ. ಓಕೆ, ಇದನ್ನೇನು ಮಾಡು, ಪ್ರಾಕ್ಟೀಸ್ ಮಾಡ್ತಾ ಹೋಗು, ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತಾ ಹೋಗು. ಅವಾಗ ನಿನಗೆ ಒಂದು ಸಮಾಧಿ ಸಿಗ್ತದ. ಹಂಗಾರೆ ಈ ಸಮಾಧಿ ಯಾವುದು? ಅಸಂಪ್ರಜ್ಞಾತ ಸಮಾಧಿ, ಸಬ್ ಕಾನ್ಷಿಯಸ್ಲಿ ಸಮಾಧಿ. ಹೇಳ್ತಾ, ಅದಕ್ಕೆ ಸ್ವಾಮಿ ವಿವೇಕಾನಂದರು ಈ ಅಸಂಪ್ರಜ್ಞಾತ ಸಮಾಧಿ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರ, ನಾಲೆಜ್ನ ಪಡೆದು ನೀನು ನಿನ್ನ ಸಮಸ್ಥಿತಿಯನ್ನು ಪಡೆದಿದ್ದಿ ಅಂದ್ರ, ನಾಲೆಜ್ನಿಂದ ಕಾನ್ಶಿಯಸ್ಲಿ ನಾಲೆಜ್ಲಿಂದ ನಿನ್ನ ಸಮಸ್ಥಿತಿಯನ್ನು ಪಡೆದಿದ್ದಿ ಅಂದ್ರ, ಅದು ಸ್ವಲ್ಪ ದಿನ ಆದ್ಮೇಲೆ ಹೋಗ್ಬಿಡ್ಬೋದು, ನಿನ್ನ ಮರು ಬಂತಂದ್ರೆ ಹೋಗ್ಬಿಡ್ಬೋದು. ಯಾಕ?
ನೀನ್ ನೆನಪಿಟ್ಟಿದೆಯಪ್ಪ, ನಾನು ಇಂದ್ರಿಯ ಅಲ್ಲ, ನಾನು ಈ ಇಂದ್ರಿಯಗಳಿಂದ ಭೋಗಿಸುವನು ನಾನಲ್ಲ, ನಾನು ಕಣ್ಣಲ್ಲ, ಮೂಗಲ್ಲ, ಬಾಯಲ್ಲ, ನಾನು ಏನೋ ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಸಂಸ್ಕಾರ ಅಲ್ಲ, ಏನೂ ಅಲ್ಲ, ನಾನು ಅಸ್ಮಿತಾ ಅಂತೇಳಿ ಅನ್ಕೊಂಡು ಲಾಜಿಕಲಿ ಥಿಂಕ್ ಮಾಡಿ ನೀನು ಸಮಾಧಿಯನ್ನ ಪಡೆದಿದ್ದಿ ಅಂದ್ರೆ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರ, ಆ ಸಮಾಧಿ ಬಾಳ ದಿನ ನಿಂದ್ರಂಗಿಲ್ಲ, ಅದು ಬಾಳ ದಿನ ನಿಂದ್ರಂಗಿಲ್ಲ. ಅದ್ರ ಸಲ ನೀ ಏನ್ ಮಾಡಿದ್ರ, ಅಸಂಪ್ರಜ್ಞಾತ ಸಮಾಧಿ ಆ ಸಮಾಧಿಕ್ಕಿಂತನೂ ದೊಡ್ಡದಾಗ್ಯದ. ಹೆಂಗ? ಪ್ರಾಕ್ಟೀಸ್ ಮಾಡ್ತಾ 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 ನಿನ್ನಲ್ಲಿ ಒಂದು ಬೆಳವಣಿಗೆ ಆಗ್ತದ. ಆ ಬೆಳವಣಿಗೆ ಆದ ಸಮಾಧಿ ಅದು ನಿನ್ನದಾಗಿರ್ತದ, ಅದು ಬಿಯಾಂಡ್ ನಾಲೆಜ್ ಅದ ಅಂತ ಹೇಳ್ತಾರೆ. ಅವರು ತಮ್ಮ ಬುಕ್ದೊಳಗಡೆ, ತಮ್ಮ ಪುಸ್ತಕದೊಳಗೆ ತಮ್ಮ ಎಕ್ಸ್ಪೀರಿಯನ್ಸ್ ಇದನ್ನ ಹೇಳಿದ್ರ, ನಾಲೆಜ್ನೂ ಕೂಡ ಇಗ್ನೋರೆನ್ಸ್ ಇಲ್ಲಿಡೋಣ. ಇಗ್ನೋರೆನ್ಸ್ ಅಜ್ಞಾನ. ಇಗ್ನೋರೆನ್ಸ್ಗಿಂತ ದೊಡ್ಡದು ಯಾವುದು ಅಂತಂದ್ರ ನಾಲೆಜ್. ಇಗ್ನೋರೆನ್ಸ್ಗಿಂತ ಒಂದ್ ಲೆವೆಲ್ ಮೇಲೆ ಅದ, ಅದಕ್ಕೆ ಜ್ಞಾನ ಅಂತಾರೆ. ಈ ಇಗ್ನೋರೆನ್ಸ್ಗಿಂತನೂ ಮೇಲ್ಗಡೆ ಇರೋದು ಏನೈತಿಲ್ಲ ಅದು ಅನುಭವ. ಅಸಂಪ್ರಜ್ಞಾತ, ಸಬ್ ಕಾನ್ಶಿಯಸ್ ಅಭ್ಯಾಸ, ನಿರಂತರ ಅಭ್ಯಾಸ, ಅದು ಈ ಜ್ಞಾನಕ್ಕಿಂತನೂ ಒಂದು ಮೈ ಹೆಚ್ಚಿಗೆ ಅಂತ ಹೇಳ್ತಾರೆ. ಆದ್ರಿಂದ ಬಹಳಷ್ಟು ನಾಲೆಜ್ ಬೇಕು, ಓದ್ಬೇಕು, ತಿಳ್ಕೊಬೇಕು, ಕೇಳ್ಬೇಕು, ಯೂಟ್ಯೂಬ್ ನೋಡ್ಬೇಕು, ಅವ್ರ ಗುರುತ್ವ, ಅವರು ಶಿಷ್ಯರಾಗ್ಬೇಕು, ಇವ್ರ ಶಿಷ್ಯರಾಗ್ಬೇಕು. ಹೌದಾ? ಬೇಡ. ಅದಕ್ಕೆ ಒಂದೊಂದ್ ಕಡೆಗೆ ಸ್ವಾಮಿ ವಿವೇಕಾನಂದನು ಹೇಳಿದಾರೆ, ಓಶೋ ಕೂಡ ಹೇಳಿದಾರೆ. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರ, ಇಷ್ಟ ಯಾಕೆ ಪುಸ್ತಕ ಓದಿದೆ ಮರಾಯ, ನಾ ಆರಾಮಾಗಿ ಕುಂತ್ಕೊಂಡು ಬರೀ ಉಸಿರು ನೋಡ್ಕೊಂಡ್ ಕುಂತ್ಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ, ಎಲ್ಲ ಸಿಕ್ಬಿಡ್ತಿತ್ತು. ಇಷ್ಟೆಲ್ಲ ಓದಿದ್ದನ್ನ ಮತ್ತೆ ತೆಗಿಬೇಕಲ್ಲ, ಯಾಕೆ ಬೇಕು ಇವೆಲ್ಲ ಅಂತೇಳಿ ಅವ್ರು ಒಂದ್ಸತಿ ಗೋಳಾಡ್ತಾರ. ಅದಕ್ಕೆ ಪರಮಹಂಸರು ಅವ್ರಿಗೆ ಹೇಳ್ತಾರೆ, ಯಾಕೆ ಓದಿದ್ವು ಅವನ್ನೆಲ್ಲಾ ಪುಸ್ತಕ ಅಂತೇಳಿ. ಅದ್ರ ಸಲುವಾಗಿ ಅವೆಲ್ಲವನ್ನು ಬಿಡ್ಬೇಕು. ನಾವು ಬಿಟ್ಟು ನಾವೇನ್ ಮಾಡ್ಬೇಕಂತಂದ್ರೆ ಅಸಂಪ್ರಜ್ಞಾತ ಸಮಾಧಿಯ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು. ಬಿಕಾಸ್ ಅದು ಪ್ರಾಕ್ಟೀಸ್ ಮಾಡ್ತಾ 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 ಬರ್ತದೆ. ನಿಮಗೊಂದು ಇನ್ನೊಂದು ಎಕ್ಸಾಂಪಲ್ಸ್ಗಳನ್ನ ಹೇಳ್ತೀನಿ. ಸ್ಕಲ್ಪ್ಚರ್ಸ್ ಇರ್ತಾರೆ ಗೊತ್ತಾ, ಮೂರ್ತಿ ಕೆತ್ತನೆ ಮಾಡೋರು ಇರ್ತಾರಲ್ಲ, ಅವರು ಇದ್ದಿರ್ತಕ್ಕಂಥ ಆ ಕಲ್ಲಿನಲ್ಲಿ ವೇಸ್ಟನ್ನ ತೆಗೆದು ಒಂದು ಮೂರ್ತಿಯನ್ನು ಮಾಡ್ಬೇಕು. ದೊಡ್ಡ ಕಲೆ ಅದು, ಬಹಳ ಅಂದ್ರೆ ಬಹಳ ದೊಡ್ಡ ಕಲೆ ಅದು. ಹೌದಾ? ನೀವು ಗಣಪತಿ ಮಾಡೋದು ಬಹಳ ಈಸಿ. ಹೆಂಗ? ಅವು ಗಣಪತಿದು ಒಂದು ಕೈ ಮಾಡ್ತೀರಿ, ಕಾಲ್ ಮಾಡ್ತೀರಿ, ಮಣ್ಣು ತಗೊಳ್ತೀರಿ, ಅವನ್ನೆಲ್ಲ ಕೂಡಿಸ್ತೀರಿ, ಸೊಂಡಿ ಗಿಂಡಿ ಇಡ್ತೀರಿ, ಅವಕ್ಕೆಲ್ಲ ಹಿಂಗೆ ಅಂಟಿಸ್ತೀರಿ, ಅಂಟಿಸಿ ಕೈ ಕಾಲು ಹೊಟ್ಟಿ ಸೊಂಡಿ ಅವನ್ನೆಲ್ಲ ಒಂದು ಕಿವಿ ಅವನ್ನೆಲ್ಲ ಅಂಟಿಸಿದ ಮೇಲೆ ಗಣಪತಿ ಆಗ್ತದೆ. ಬಟ್ ಸ್ಕಲ್ಪ್ಚರಿಂಗ್, ಶಿಲ್ಪಕಲೆ ಹಂಗಲ್ಲ. ಅದು ಒಂದು ಕಲ್ಲಿನಲ್ಲಿ ವೇಸ್ಟ್ ಕಲ್ಲುಗಳನ್ನು ತಕ್ಕೊಂತ ಹೋಗ್ಬೇಕು. ಆ ಕಲ್ಲುಗಳನ್ನು ತಕ್ಕೊಂತ ಹೋಗಿ ನಿಮ್ಮಲ್ಲಿ ಮೂರ್ತಿ ಆಗ್ಬೇಕದು. ಅದಕ್ಕೆ ಇದು ಏನದಲ್ಲ, ಇದನ್ನೂ ಕೂಡ ಮನುಷ್ಯನ ಜೀವನ ಶೈಲಿಯನ್ನ ಬಿಲ್ಡ್ ಮಾಡೋದೇನೈತಲ್ಲ, ಇದು ಜೋಡಿಸೋದಲ್ಲ ರೀ. ಇದು ಜೋಡಿಸೋದಲ್ಲ. ಈ ಗುರುಗಳು ಹಿಂಗೆ ಹೇಳ್ಯಾರ, ಇದೊಂದು ಕಾಲು ಇದೊಂದು ಕೈ, ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಯೂಟ್ಯೂಬ್ನಾಗ ಹೇಳ್ಯಾನ, ಆ ಗುರುಜಿ ಹೇಳ್ಯಾನ, ಎಲ್ಲವನ್ನು ಕೂಡಿಸಿ ಒಂದು ಮೂರ್ತಿಯನ್ನ ತಯಾರಿ ಮಾಡೋಣ. ಇದು ಆಧ್ಯಾತ್ಮ ಅಥವಾ ಅನುಭವ ಹಂಗಿರಂಗಿಲ್ಲ. ಅನುಭವ ಹೆಂಗಿರ್ತಂದ್ರೆ, ಆ ಕಲ್ಲಿನಲ್ಲಿ ಆಲ್ರೆಡಿ ಮೂರ್ತಿ ಅದ. ಓನ್ಲಿ ಥಿಂಗ್ ನಾವ್ ಏನ್ ಮಾಡ್ಬೇಕಂದ್ರ ವೇಸ್ಟನ್ನ ತಕ್ಕೊಂತ ಹೋಗ್ಬೇಕು. ನೇತಿ ಅಂತಾರಲ್ಲ, ಇಲ್ಲ, ವೇಸ್ಟನ್ನ ತಕ್ಕೊಂತ ಹೋಗ್ಬೇಕು. ಅವಾಗ ಅದು ಮೂರ್ತಿ ಉಳಿತದ. ಅದು ಅಭ್ಯಾಸ. ಏನ್ ಹೇಳಕ್ ಹೊಂಟಿದ್ದೆ ಅಂತಂದ್ರೆ, ಒಬ್ಬ ಸ್ಕಲ್ಪ್ಚರ್ ಇದಾನ ಅಂತ ತಿಳ್ಕೊಳ್ರಿ, ಅವನಿಗೆ ಆ ಸ್ಕಲ್ಪ್ಚರಿಂಗ್ ನಾಲೆಜ್ ಹೆಂಗ್ ಬಂತು? ಇದನ್ನ ನೀವು ಬರ್ದಿಡಕ್ ಆಗ್ತದನ್ರಿ? ಸ್ಕಲ್ಪ್ಚರಿಂಗ್ ಹೆಂಗ್ ಮಾಡ್ಬೇಕಂತ ಏನ್ರ ಸೈನ್ಸ್ ಐತೆನ? ಡ್ರಾಯಿಂಗಿಗೆ ಅದ, ಪೇಂಟಿಂಗಿಗೆ ಅದ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ ತಕೊಂಡ್ ಕುಂತಾರ. ಬಟ್ ಸ್ಕಲ್ಪ್ಚರ್ಗೂ ಇರ್ತಾವ, ಬಟ್ ಭಾಳ ಜನ ಹೋಗಲ್ಲ. ಯಾಕಂದ್ರೆ ಭಾಳ ಟಫ್ ಐತದ. ಬಟ್ ಆ ಟಫ್ ಐತೆ ಅಂತ ಹೇಳ್ತೀವಿ, ಆದ್ರೂ ಕೂಡ ನಿಮ್ಮ ಊರ್ ಹೊರಗಡೆ ಒಂದು ಟೆಂಟ್ ಹಾಕೊಂಡು ಸ್ಕಲ್ಪ್ಚರಿಂಗ್ ಮಾಡ್ತಿರ್ತಾರೆ ಗೊತ್ತು. ಊರು ಹೊರಗಡೆ ಯಾರೋ ಒಬ್ಬ ಅಜ್ಜ ಓದ್ಯಾನೋ ಗೊತ್ತಿಲ್ಲ, ಎಷ್ಟು ರೂಪಾಯಿಗೆ ಮಾರ್ಬೇಕ ಒಂದು ಮಟೀರಿಯಲ್ ಅನ್ನೋದು ಗೊತ್ತಿರಂಗಿಲ್ಲ, ಏನೇನು ಗೊತ್ತಿರಲ್ಲ, ಬರಂಗಿಲ್ಲ, ಅಂತವ್ರು ಸ್ಕಲ್ಪ್ಚರಿಂಗ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ಅವರು? ಅಭ್ಯಾಸ ಇದೇನು ವಿರಾಮ ಪ್ರತ್ಯಯ ಅಭ್ಯಾಸ. ಅವರಲ್ಲಿ ಸ್ಕಲ್ಪ್ಚರಲ್ ಅಂತಕ್ಕಂಥದ್ದು ನಿಂತು ಬಿಟ್ಟದ. ಶಿಲ್ಪಕಲೆ ಅವರಲ್ಲಿ ನಿಂತ್ಕೊಂಡು ಬಿಟ್ಟದ. ಹೆಂಗ? ಅಭ್ಯಾಸದಿಂದ. ಪೂರ್ವ ಸಂಸ್ಕಾರ ಶೇಷ ಅಂದ್ರೆ ಮತ್ತೆ ಹಿಂಗ ಅನ್ಬೇಡ್ರಿ, ಅವರು ಏನು ಕಲೆ ಮಾಡೋರು ಅದರಲ್ಲ ಶಿಲ್ಪಿಗರು, ಅವರೆಲ್ಲರೂ ಹಿಂದೂ ಜನ್ಮ ಸಂಸ್ಕಾರ ತಗೊಂಬಂದ್ ಮಾಡ್ಯಾರ ಇಲ್ಲ. ಅವನ ಮಗ ಅಪ್ಪನ್ ನೋಡಿ ಕಲ್ತ, ಮತ್ತೆ ಅವನ ಮಗ ಅವನ ಅಪ್ಪನ್ ನೋಡಿ ಕಲ್ತ, ಹಿಂಗ ನೋಡಿ ಕಲ್ತು ಪ್ರಾಕ್ಟೀಸ್ ಮಾಡಿ ಅವರಲ್ಲಿ ಆ ಒಂದು ವಿದ್ಯೆ ಉಳ್ಕೊಂಡಿರ್ತದ. ಹಂಗೆ ಈ ಅಸಂಪ್ರಜ್ಞಾತ ಸಮಾಧಿನೂ ಕೂಡ ಚೆನ್ನಾಗಿ ಇದನ್ನೇ ಫಾಲೋ ಮಾಡ್ಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಸಂಪ್ರಜ್ಞಾತ ಸಮಾಧಿಕ್ಕಿಂತ ಅಸಂಪ್ರಜ್ಞಾತ ಸಮಾಧಿ ಬಹಳ ಬಹಳ ಬಹಳ
ಬೆಸ್ಟ್ ಆಗಿರ್ತದ. ಅಂಡರ್ಸ್ಟುಡ್? ದಟ್ಸ್ ವೈ ಪ್ರಾಕ್ಟೀಸ್ ಈಸ್ ಅ ಮೇನ್ ಕೀ ನೋಡ್ರಿಪ್ಪ. ನಾಲೆಜ್ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ನಾಲೆಜ್ ಬಗ್ಗೆ. ಹೌದಾ? ತಲೆ ಕೆಡ್ಸ್ಕೊಡ್ರಿ, ಓದ್ರಿ, ಬುಕ್ಸ್ ಓದ್ರಿ ಅಂತ ನಾನು ಮತ್ತೆ ಓದೇನ ಹಿಂಗಾಗಿರೋದಲ್ಲ, ಓದಿ. ಬಟ್ ನಾ ಹೇಳ್ಬೇಕಂತಂದ್ರೆ ಓದೋದಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ನಾ ಒಂದು ಪೇಜ್ ಓದ್ಬೇಕಾದ್ರೆ ಒಂದೊಂದು ದಿನ ಹಿಡಿದಿರ್ತಿತ್ತು, ಒಂದು ಪೇಜ್ ಒಂದೊಂದು ದಿನ ಹಿಡಿದಿರ್ತದೆ. ಹಂಗಾಗಿ ನಮ್ಮ ಮನೆ ಕಡಿಮೆ ಬುಕ್ ಅದಾವ, ಭಾಳ ಸ್ವಲ್ಪ ಅದಾವ ಬುಕ್ಸ್. ಒಂದು 10 ಪೇಜ್ ಓದಿನಿ ಅಂತಂದ್ರೆ ಒಂದು ಭಾಳ ದಿನ ಹಿಡಿದು ಬಿಟ್ಟಿರ್ತದೆ. ಯಾಕಂದ್ರೆ ಓದಿ ಯಾಕೆ ಹಿಂಗಂದ್ರು ಏನಂದ್ರು, ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚೋದು ಕಲಿಬೇಕು ಫಸ್ಟ್. ನಾವು ಕಣ್ಣು ಮುಚ್ಚೋದು ಕಲಿಬೇಕು, ಕುಂದ್ರೋದು ಕಲಿಬೇಕು, ಇವೆರಡು ಕಲಿಬೇಕು. ಕಣ್ಣು ಮುಚ್ಚ್ರಿ, ಕಣ್ಣು ಮುಚ್ಚೋದು ಕಲೀರಿ. ಅಟ್ಟಕ್ ಬರೀ ಕಣ್ಣು ತೆಗೆದು ಎಲ್ಲ ನೋಡೋದು ಬೇಡ. ಕಣ್ಣು ಮುಚ್ಚೋದು ಕಲೀರಿ, ಕಣ್ಣು ಮುಚ್ಚ್ರಿ ಫಸ್ಟ್. ಒಳಗೋಗೋದು, ಕಣ್ಣು ಮುಚ್ಚ್ರಿ. ಹೌದಾ? ಅದಾದ್ಮೇಲೆ ಅದನ್ನ ಅನುಭವ ಮಾಡ್ರಿ. ಒಳಗೆ ಏನು ಹೇಳ್ತಾನೆ ನಾವು, ಒಳಗಲ್ಲೊಂದು ಧ್ವನಿ ಬರ್ತದೆ, ಅದು ಅಸಂಪ್ರಜ್ಞಾತ ಸಮಾಧಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ನೈಸ್. ಹ್ಯಾವ್ ಅ ನೈಸ್ ಡೇ.